ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 30ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:50 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:43 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10:29 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಬೆಳಿಗ್ಗೆ 7:12 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:30 ಸಂಜೆ 5:56 ಗುಳಿಕ ಕಾಲ ಈ ದಿನ ಅಪರಾಹ್ನ 3:04 ಅಪರಾಹ್ನ 4:30 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 1:38 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4 ಅಪರಾಹ್ನ 4:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:48 ಮಧ್ಯಾಹ್ನ 12:30 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:36 ರಾತ್ರಿ 10:07 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:24 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕ, ಆಡಳಿತಕ್ಕೆ ಕಾರಕ. ಹಾಗಾಗಿ ಯಾರು ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ಅಂದರೆ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ಇವರಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಇನ್ನು ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಆ ಪ್ರಯತ್ನ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ.
ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕ ಅಂತ ಹೇಳುವಂಥದ್ದು, ಹಾಗಾಗಿ ಸರ್ಕಾರದ ಕೆಲಸಗಳಿಗೆ ತುಂಬ ಶುಭಕರವಾಗಿರುವಂಥ ಸಮಯ. ಇನ್ನು ಸರ್ಕಾರಿ ನೌಕರರಿಗೆ, ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ದಿನ ಸ್ವಲ್ಪ ನೆಮ್ಮದಿ ಇರುತ್ತೆ. ಹಾಗೆ ಆರೋಗ್ಯದ ಕಡೆ ಬಹಳ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ರವಿಯನ್ನು ಪಿತೃಕಾರಕ ಅಂತಾರೆ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳು ಮತ್ತು ತಂದೆ, ಈ ಒಂದು ಸಂಬಂಧ ಏನಿದೆ ಅದು ವಿಶೇಷ ರೀತಿಯಲ್ಲಿ ಪ್ರಕಟಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಒಂದು ಕೀರ್ತಿಯನ್ನು ಅಥವಾ ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳೇನೋ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 6 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 50 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 6 ನಿಮಿಷದಿಂದ ರಾತ್ರಿ 2 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ಸಂದರ್ಭ ಇದೆ. ಹಾಗಾಗಿ ಬಂಡವಾಳ ಹೂಡುವಂಥ ವಿಚಾರ, ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ, ಇದೇನಾದರೂ ಇದ್ದರೆ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಶನಿ ಹೋರಾದಲ್ಲಿ ಆರಂಭ ಮಾಡದೇ ಇರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 6 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಆರಂಭ ಅರ್ಧ ಕೆಲಸವನ್ನು ಮುಗಿಸಿದಂತೆ ಸರಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಒಳ್ಳೆಯ ಫಲ ಬರುತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳು, ಎಲ್ಲ ರೀತಿಯ ಪ್ರಯಾಣಗಳನ್ನು ಕೂಡ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಉತ್ತರ ಭಾದ್ರ ನಕ್ಷತ್ರ ಇದೆ, ಜೊತೆಗೆ ಭಾನುವಾರ, ಇವೆರಡರ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 43 ನಿಮಿಷದವರೆಗೂ ಕೂಡ ಈ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದಕ್ಕಾಗಿಯೇ ಈ ದಿನ ಹಲವಾರು ಶುಭ ಕಾರ್ಯಗಳು ಸಂಯೋಜಿತ ಆಗಿರುವಂಥದ್ದು. ಕೆಲವು ವಿವಾಹಗಳು ಆಗ್ತಾ ಇದೆ. ಹಾಗೆ ನಾಮಕರಣ ಮಾಡುವಂಥದ್ದಾಗಲಿ, ಮಕ್ಕಳಿಗೆ ಚೌಲ ಮಾಡಿಸುವಂಥದ್ದನ್ನಾಗಲಿ ಈ ದಿನದಲ್ಲಿ ಮಾಡ್ಬೋದು. ತುಂಬ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಛಾಯಾಗ್ರಹಗಳಲ್ಲಿ ಒಂದಾದಂತಹ ರಾಹುವಿನ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಹು ಅಂತ ಹೇಳಿದ್ರೆ ಮೋಹ, ಮಾಯೆ, ಜೊತೆಗೆ ವಿಶೇಷವಾಗಿ ಮೋಸ, ವಂಚನೆಗೆ ಬಲಿ ಆಗುವಂಥದ್ದು ಅಥವಾ ವಂಚನೆ ಮೋಸವನ್ನು ಮಾಡುವಂಥದ್ದು. ಹಾಗಾಗಿ ಈ ರಾಹು ಈ ಜನ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಭಾವವನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಬಹಳ ತೀಕ್ಷ್ಣವಾದಂತಹ ಪ್ರಭಾವ. ಮೋಸಕ್ಕೆ ಒಳಗಾಗುವಂಥದ್ದು ಇರ್ಬೋದು, ಇಲ್ಲ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಸ್ವಭಾವ ಬರಬಹುದು. ಹಾಗಾಗಿನೇ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ನಡೆಯುತ್ತೆ. ಅದರಲ್ಲೂ ಈ 39ನೇ ವಯಸ್ಸಿನಿಂದ 49ನೇ ವಯಸ್ಸಿನ ತನಕ
ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಈ ರಾಹುವಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ 10 ವರ್ಷದ ಅವಧಿ ಏನಿದೆ 39ರಿಂದ 49, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯ ಮೋಸಕ್ಕೆ ಬಲಿಯಾಗಿರ್ತಾರೆ, ವಂಚನೆಗೆ ಬಲಿಯಾಗಿರ್ತಾರೆ, ಇಲ್ಲ ಮೋಸ ಮಾಡಿರ್ತಾರೆ ಅಥವಾ ವಂಚನೆ ಮಾಡಿ ಸ್ಥಿತಿವಂತರಾಗಿ ಇರ್ತಾರೆ. ಹಾಗಾಗಿನೇ ಇಲ್ಲಿ ರಾಹುವನ್ನು ವಿಶೇಷವಾಗಿ ಜೀವನದಲ್ಲಿ ಗಮನಿಸಬೇಕು. ಅದರಲ್ಲೂ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುವಿನ ಸ್ಥಾನ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ರಾಹು ಅಪಘಾತಗಳನ್ನು ತರುವಂಥವನು, ಅವಘಡಗಳನ್ನು ತರುವಂಥವನು, ವ್ಯಾಜ್ಯಗಳಾಗುತ್ತೆ, ಕೋರ್ಟು ಕಚೇರಿ ಅಲೆದಾಟಗಳು ಜಾಸ್ತಿ ಆಗುವಂತಹ ಸಂದರ್ಭ. ಇನ್ನು ನೀರಿನ ಬಳಿ ಕೆಲವರು ಎಚ್ಚರಿಕೆಯಿಂದ ಇರಲ್ಲ, ಅಲ್ಲೇ ಏನೋ ಒಂದು ತೊಂದರೆ ತಾಪತ್ರಯಗಳಿಗೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ನೀವು ಇದ್ದ ಕಡೆ ಇರಲಿಕ್ಕೆ ಆಗಲ್ಲ, ಓಡಾಟ ಅನ್ನುವಂಥದ್ದು ಇರುತ್ತೆ. ಮನೆಯನ್ನು ಬಿಟ್ಟೆ ನೀವು ಬೇರೆ ಕಡೆ ವಾಸ ಮಾಡುವಂಥ ಒಂದು ಪ್ರಸಂಗ ಕೂಡ ಬರ್ಬೋದು. ಹಾಗಾಗಿನೇ ಇಲ್ಲಿ ಓಡಾಟ ಕಾದಾಟ ಹೆಚ್ಚು ಇರುವಂತಹ ಸಂದರ್ಭ ಈ ರಾಹುವಿನ ಪ್ರಭಾವದಿಂದ. ಇನ್ನು ಈ ರಾಹುವಿನ ಪ್ರಭಾವ ಏನಾದರೂ ವ್ಯತಿರಿಕ್ತವಾಗಿದ್ದರೆ ಆ ಸಮಯದಲ್ಲಿ ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಹಣಕಾಸಿನ ತೊಂದರೆಗಳು ಬರುವಂಥದ್ದು, ತಾಪತ್ರಯಗಳು ಜಾಸ್ತಿ ಆಗುತ್ತೆ. ಹಾಗೆ ತಂದೆಯವರ ಸಾವು ಕೂಡ ಸಂಭವಿಸುವಂಥದ್ದು ಈ ಒಂದು ಅವಧಿಯಲ್ಲೇ. ಹಾಗಾಗಿನೇ ಈ ರಾಹುವಿನ ಪ್ರಭಾವದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ತಾಪತ್ರಯಗಳು ಬಂದೇ ಬರುತ್ತೆ. ಹಾಗೆ ಈ ರಾಹುವಿನ ದಶೆ ಮತ್ತು ರಾಹು ಭುಕ್ತಿ ಈ ಕಾಲದಲ್ಲಿ ಜಾತಕದ 2ನೇ ಮನೆ, 4ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಗಳಲ್ಲೇನಾದರೂ ರಾಹು ಇದ್ದರೆ ಅಂಥವರು ನಿತ್ಯ ನಿರಂತರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿನೇ ಇದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷ. ಇಲ್ಲಿ ಈ ರಾಹುವಿನ ದೋಷ ಪರಿಹಾರಾರ್ಥವಾಗಿ ಶನಿವಾರದ ದಿನ ಉಪವಾಸ ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತಾರೆ. ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಮನೆಗೆ ಬಂದ ಅತಿಥಿಗಳನ್ನು ಬಹಳ ವಿಶೇಷವಾಗಿ ಗಮನಿಸುವಂಥದ್ದು, ಅತಿಥಿ ದೇವೋಭವ ಅನ್ನುವಂಥ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಬೇಕು. ಇನ್ನು ನಿಮ್ಮ ಅತಿಥಿಗಳು ಮನೆಗೆ ಬಂದು ನಿಮ್ಮ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಅವರೊಟ್ಟಿಗೆ ಸ್ವಲ್ಪ ದೂರ ಹೋಗಿ ಬೀಳ್ಕೊಟ್ಟು ಬರುವಂತಹ ಒಂದು ವಿಚಾರವನ್ನು ಇಟ್ಕೊಂಡ್ರೆ ಇಲ್ಲಿ ರಾಹುವಿನ ದೋಷ ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ, ಆತ್ಮೀಯರ ಜೊತೆಯಲ್ಲಿ, ಬಂಧು ಬಳಗದಲ್ಲಿ ನೀವು ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ರೆ ರಾಹುವಿಗೆ ತೃಪ್ತಿ ಆಗುತ್ತೆ. ಹಾಗೆ ಯಾರಾದರೂ ವ್ಯಕ್ತಿಗೆ ನಮಸ್ಕಾರ ಮಾಡಬೇಕು ಅನ್ನುವಂತಹ ಸಂದರ್ಭ ಬಂದ್ರೆ ನೀವೇ ಮೊದಲೇ ಎದ್ದು ಅವರಿಗೆ ನಮಸ್ಕಾರ ಮಾಡುವಂಥದ್ದು ರಾಹುವಿಗೆ ತುಂಬಾ ಸಂತೋಷವನ್ನ ತರುತ್ತೆ. ಹಾಗೆ ಈ ಶನಿವಾರ ಮತ್ತು ಬುಧವಾರ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ ಇಲ್ಲಿಗೆ ಹೋಗಿ ಸೇವೆಯನ್ನು ಮಾಡಬೇಕು. ಅವರಿಗೆ ಊಟ ತಿಂಡಿ ಬಟ್ಟೆ ವ್ಯವಸ್ಥೆಯನ್ನು ಮಾಡಬಹುದು. ಜೊತೆಗೆ ಮನೆಯಲ್ಲಿರುವಂಥ ಹಿರಿಯ ಜೀವಗಳೇನಿದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಅಜ್ಜ ಅಜ್ಜಿ ಯಾರೇ ಇರಲಿ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಇನ್ನು ಆಂಜನೇಯನ ದರ್ಶನವನ್ನು ಪ್ರತಿದಿನ ಮಾಡೋದ್ರಿಂದ ಕೂಡ ರಾಹುವಿನ ಪ್ರಭಾವವನ್ನು ತಗ್ಗಿಸ್ಬೋದು. ಇನ್ನು ಈ ರಾಹುವಿನ ಪ್ರಭಾವ ವ್ಯತಿರಿಕ್ತವಾಗಿದ್ದಾಗ ಈ ಚೀಟಿ ನಡೆಸುವಂಥದ್ದು, ಚಿಟ್ ಫಂಡ್ಗಳನ್ನು ನಡೆಸುವಂಥದ್ದು ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥದ್ದು, ಎಲ್ಲ ಒಂದು ಕಡೆ ಹೂಡಿಕೆ ಮಾಡಿ ಅಲ್ಲಿ ಹೆಚ್ಚು ಬಡ್ಡಿಯನ್ನು ಪಡ್ಕೊಳ್ಳುವಂತಹ ಸಂದರ್ಭ, ಇದರಲ್ಲೆಲ್ಲ ರಾಹು ನಿಮಗೆ ಮೋಸವನ್ನು ಮಾಡ್ತಾನೆ. ಕೊಟ್ಟ ಹಣ ವಾಪಸ್ಸು ಬರಲ್ಲ, ಗಂಟು ನಂಟು ಎರಡೂ ಉಳಿಯಲ್ಲ. ಹಾಗಾಗಿ ಇಂತಹ ಲೇವಾದೇವಿ ವ್ಯವಹಾರ ಮಾಡುವಂಥವರು, ಚೀಟಿ ನಡೆಸುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ರಭಾವ ಹೇಗಿದೆ ಅಂತ ತಿಳಿದು ಅದರಂತೆ ನೀವು ಈ ವ್ಯವಹಾರಗಳನ್ನು, ಅದರಲ್ಲೂ ಮುಖ್ಯವಾಗಿ ಹಣದ ವ್ಯವಹಾರಗಳನ್ನು ನಡೆಸಬೇಕಾಗತ್ತೆ. ಇನ್ನು ರಾಹು ತುಂಬ ಶುಚಿತ್ವವನ್ನು ಬಯಸುವಂಥವನು. ಹಾಗಾಗಿ ನಾವು ಮನೆಯನ್ನು ಬಹಳ ಶುಚಿಯಾಗಿ ಶುಭ್ರವಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಮನೆಯ ತಲೆಬಾಗ್ಲಾಗಲಿ ಅಂದರೆ ಮೇನ್ ಡೋರ್ ಆಗಲಿ ಕಿಟಕಿಗಳಾಗಲಿ ಅದನ್ನು ಯಾವಾಗಲೂ ಕೂಡ ಶುಚಿಯಾಗಿ ಇಟ್ಕೊಳ್ಬೇಕು. ಆಗ ರಾಹು ಪ್ರಸನ್ನನಾಗ್ತಾನೆ. ಗಲೀಜು ಇರುವ ಕಡೆ, ಅಶುಚಿ ಇರುವ ಕಡೆಯಲ್ಲಿ ರಾಹು ಇರ್ತಾನೆ. ಹಾಗಾಗಿ ಇಲ್ಲಿ ತಲೆದಿಂಬು, ಹಾಸಿಗೆ ಬಟ್ಟೆ, ಹೊದಿಕೆ, ಕಂಬಳಿ ಅಥವಾ ಬ್ಲಾಂಕೆಟ್ ಯಾವುದೇ ಇದ್ರೂ ಅದನ್ನು ಹೊದ್ದು ಮಲಗಿ ಎದ್ದ ತಕ್ಷಣ ಎಲ್ಲವೂ ಸರಿಯಾಗಿ ಮಡಿಚಿ ಚೆನ್ನಾಗಿ ಇರುವಂತೆ ನೋಡಿಕೊಳ್ಬೇಕು. ಹಾಗಾಗಿ ಹಾಸಿಗೆ ಬಟ್ಟೆಗಳನ್ನು ಎಲ್ಲೆಂದರಲ್ಲಿ ಹೇಗೆ ಅಂದರೆ ಹಾಗೆ ಅದನ್ನ ಬಿಸಾಕಬಾರ್ದು. ಇನ್ನು ಅಡಿಗೆ ಮನೆಯಲ್ಲಿ ರಾತ್ರಿ ಅಡಿಗೆ ಮಾಡಿದಂತಹ ಎಲ್ಲ ಪಾತ್ರೆಗಳನ್ನು ಕೂಡ ರಾತ್ರಿಯೇ ಶುಚಿಗೊಳಿಸಿ ಇಡಬೇಕು. ಹಾಗಾಗಿ ರಾಹುವಿಗೆ ಈ ರೀತಿಯ ಶುಭ್ರತೆ ಇದ್ರೆ, ಈ ರೀತಿಯಲ್ಲಿ ನೀಟ್ನೆಸ್ ಇದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಹರಿದ ಬಟ್ಟೆಯನ್ನು ಧರಿಸುವಂಥದ್ದಾಗ್ಲಿ, ಕಾಲಿನ
ಪಾದಗಳಿಗೆ ತಾಗುವಂತೆ ಬಟ್ಟೆಯನ್ನ ತೊಡುವಂಥದ್ದು, ಅಂಥವ್ರಿಗೆ ರಾಹು ತೊಂದರೆಯನ್ನ ಕೊಡ್ತಾನೆ. ಹಾಗೆ ಕೆಲವರು ಸುಳ್ಳು ಮಾತುಗಳನ್ನ ಹೇಳುವಂಥದ್ದಾಗ್ಲಿ ಅಥವಾ ಬಾಯಿಗೆ ಬಂದಂತೆ ಬೈಯುವಂಥದ್ದಾಗ್ಲಿ, ಇನ್ನು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸುಳ್ಳು ಹೇಳೋದು ಅಥವಾ ಮೋಸ ಮಾಡುವಂಥದ್ದನ್ನ ಮಾಡಿದ್ರೆ ಅಂಥವ್ರನ್ನ ರಾಹು ತುಂಬಾ ಕಾಡ್ತಾನೆ. ಹಾಗೆ ಈ ರಾಹುವಿನ ಸಂಚಾರ ಕಾಲದಲ್ಲಿ ಆ ಸಮಯದಲ್ಲಿ ಗುರುಗಳ ನಿಂದನೆ ಮಾಡುವಂಥದ್ದು ಸಹಜ. ಹಿರಿಯರು ಕಿರಿಯರು ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನುವಂತಹ ಭೇದ ಭಾವ ಇಲ್ಲದೆ ಗುರುಗಳನ್ನ ಮತ್ತೆ ದೇವಾಲಯದ ಅರ್ಚಕರನ್ನ ನಿಂದನೆ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ರಾಹು ಅವರಿಗೆ ಕೆಟ್ಟ ಪ್ರಭಾವವನ್ನು ನೀಡ್ತಾ ಇರುತ್ತೆ. ಆದ್ರಿಂದ ಈ ಗುರು ಹಿರಿಯರನ್ನ ನಿಂದಿಸಬಾರದು. ಇನ್ನು ಸಿನಿಮಾ, ನಾಟಕ, ಜೂಜು, ಲಾಟ್ರಿ, ಈ ಎಲ್ಲಾ ರೀತಿಯ ಈ ಗ್ಯಾಮ್ಲಿಂಗ್ ಏನಿದೆ ಅಂದ್ರೆ ಈ ಜೂಜಾಟ ಅನ್ನುವಂಥದ್ದೇನಿದೆ ಅಥವಾ ಈ ಶೇರ್ ಮಾರ್ಕೆಟ್ ದಂಧೆ ಏನಿದೆ, ಇದರಲ್ಲೂ ಕೂಡ ರಾಹುವಿನ ಪ್ರಭಾವ ಇರುತ್ತೆ. ಹಾಗೆ ರಾಜಕೀಯ ಪಕ್ಷಗಳ ಪಕ್ಷಾಂತರ ಮಾಡುವಂಥವರಾಗ್ಲಿ, ವಾಹನ ಚಾಲನೆ ಮಾಡುವಾಗ ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂಥದ್ದಾಗ್ಲಿ, ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥದ್ದು, ಈ ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ರಾಹುವಿನ ಪ್ರಭಾವ ಇರುತ್ತೆ. ಹಾಗಾಗಿ ಇದೆಲ್ಲಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ರೆ ಶಾಂತಿ ಸಮಾಧಾನದಿಂದ ಇರುವಂಥದ್ದು, ಅತಿಯಾಗಿ ಯಾವನ್ನೂ ಅಪೇಕ್ಷೆ ಪಡದೇ ಇರುವಂಥದ್ದು, ಹಾಗೆ ಆದಷ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನ ಮುಂದುವರಿಸುವಂಥದ್ದನ್ನ ಮಾಡಬೇಕು. ಇನ್ನು ಗಂಡಸರು ವಿಪರೀತವಾಗಿ ದಾಡಿ ಅಂದ್ರೆ ಗಡ್ಡವನ್ನು ಬಿಡುವಂಥದ್ದು, ಅವುಗಳ ಸ್ವಚ್ಛತೆಯ ಬಗ್ಗೆ ಗಮನ ಕೊಡದೇ ಇರುವಂಥದ್ದು, ಅಂಥವರಿಗೆ ವಿಶೇಷವಾಗಿ ರಾಹು ಮತ್ತೆ ಶನಿದೇವರು ಕಾಡ್ತಾರೆ. ಹಾಗಾಗಿ ರಾಹುವಿನ ಪ್ರಭಾವದಿಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರು ತುಂಬಾ ತಮಾಷೆಯ ಮಾತುಗಳನ್ನು ಆಡುವಂಥದ್ದಾಗ್ಲಿ ಅಥವಾ ಗಟ್ಟಿಯಾಗಿ ಜೋರಾಗಿ ಅಟ್ಟಹಾಸದ ನಗುವಂಥದ್ದಾಗ್ಲಿ, ಇಂಥವುಗಳನ್ನು ಮಾಡಿದವರಿಗೆ ರಾಹುವಿನಿಂದ ದುಷ್ಪರಿಣಾಮಗಳು ಖಂಡಿತ ಸಿಕ್ಕತ್ತೆ. ಹಾಗಾಗಿ ಅಂಥವರು ತಲೆ ಎತ್ತಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಸ್ವಂತ ಮನೆ ಇದ್ರೂ ಕೂಡ ಬೇರೆ ಮನೆಗಳಲ್ಲಿ ಬಾಡಿಗೆ ಮನೆ ಇರ್ಬೋದು ಅಥವಾ ಬೇರೊಬ್ಬರ ಆಶ್ರಯದಲ್ಲಿ ಬದುಕುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರಿಗೆ ಮುಖ್ಯವಾಗಿ ಕಿಡ್ನಿ ವೈಫಲ್ಯ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ರಾಹುವಿನ ದುಷ್ಪರಿಣಾಮ ಬಹಳ ಹೆಚ್ಚಾಗಿದ್ರೆ ಅಂಥವರು ಪದೇ ಪದೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಇದ್ದ ಊರನ್ನ ಬಿಟ್ಟು ದೂರದ ಊರಿನಲ್ಲಿ ವಾಸ ಮಾಡುವಂಥದ್ದು, ಹಾಗೆ ಜೀವನಕ್ಕಾಗಿ ಎಂಥದ್ದೇ ಕೆಲಸ ಆದರೂ ಕೂಡ ಮಾಡುವಂಥ ಒಂದು ಮನಸ್ಸನ್ನ ಮಾಡಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ರಾಹುವಿನಿಂದ ಬರುವಂಥದ್ದು. ಹಾಗಾಗಿನೇ ಈ ರಾಹು ಶಾಂತಿಯನ್ನ ಮಾಡಿಸ್ಕೊಳ್ಳುವಂಥದ್ದು, ಹಾಗೆ ರಾಹುವಿನ ದುಷ್ಪರಿಣಾಮಗಳನ್ನ ತಡೀಲಿಕ್ಕೆ ಹಲವಾರು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಈ ರಾಹುವಿನ ಪ್ರಭಾವ ಸಂಜೆಯ ಸಮಯದಲ್ಲಿ, ರಾತ್ರಿಯ ಸಮಯ ಕತ್ತಲಿರಬೇಕು ಅಂತಹ ಸಮಯದಲ್ಲಿ ಈ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸಂಜೆಯಿಂದ ರಾತ್ರಿಯವರೆಗೂ ಕೂಡ ಈ ರಾಹುವಿಗಾಗಿ ಸ್ತೋತ್ರ ಜಪ ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದನ್ನ ಮಾಡಬೇಕಾಗತ್ತೆ. ಇನ್ನು ರಾತ್ರಿ ಚಟುವಟಿಕೆಗಳೇನಿದೆ ಅದನ್ನ ನಿರ್ಬಂಧ ಮಾಡಿ ಬಹಳ ಬೇಗ ಮನೆ ತಲುಪುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ತಡರಾತ್ರಿಯವರೆಗೂ ಕೂಡ ಮನೆಯಿಂದ ಹೊರಗೆ ಇರಬಾರದು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ರಾಹುವಿನ ದುಷ್ಪರಿಣಾಮಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೂ ಹಲವು ಪರಿಹಾರಗಳಿದೆ. ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಯಾಕೆಂದ್ರೆ ಚಂದ್ರ ನಿಮಗೆ ಈ ದಿನ 12ರಲ್ಲಿದ್ದಾನೆ, ವ್ಯಯ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗುವಂಥದ್ದು ಇದೆ. ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಇರುವಂತಹ ಸಂದರ್ಭ ಇದೆ. ಹಾಗೆ ಈ ದಿನ ನಿಮಗೆ ಒಂದು ಚಿಂತೆಯ ದಿನ. ಯಾವುದೋ ಒಂದು ವಿಚಾರವಾಗಿ ಈ ದಿನ ಮನಸ್ಸಿಗೆ ತುಂಬ ಚಿಂತೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಉಳಿದ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳು ನಿಮ್ಮ ಕೆಲಸಗಳನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಿಮಗೆ ಹೆಸರು ಬರಬಾರ್ದು, ನಿಮಗೆ ಆ ಕೆಲಸದಿಂದ ಸಕ್ಸಸ್ಸನ್ನು ಕಾಣಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಸ್ವಲ್ಪ ಅಡೆತಡೆಗಳನ್ನು ತರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿರಲ್ಲ. ಹಾಗಾಗಿನೇ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳಿಗೆ ಈ ದಿನ ಕೈ ಹಾಕಬೇಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದಾಗಲಿ, ಸಾಲವನ್ನು ಬೇರೆಯವರಿಗೆ ಹಣವನ್ನು ಕೊಡುವಂಥದ್ದಾಗಲಿ
ಅಥವಾ ಸಾಲವಾಗಿ ತರುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಈ ದಿನ ಯಾವುದೇ ರೀತಿಯ ದೂರದ ಪ್ರಯಾಣ ಇದ್ದರೆ ಅದನ್ನು ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ. ಅದರಲ್ಲೂ ದೇವಾಲಯ ದರ್ಶನ ಅಥವಾ ಧಾರ್ಮಿಕ ಪ್ರವಾಸ ಇದ್ದರೆ ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಹೋಗುವಂಥ ಒಂದು ಪ್ರಯಾಣ, ಲಾಭ ನಷ್ಟದ ಕುರಿತಾಗಿ ಮಾಡುವಂಥ ಪ್ರಯಾಣ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತುಂಬ ಸಾವಧಾನವಾಗಿ, ತುಂಬ ಒಂದು ರೀತಿಯಲ್ಲಿ ವಿಚಾರಪೂರ್ವಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆತುರವಾಗಿ ಯಾವುದೇ ಕೆಲಸವನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೆಮ್ಮದಿಯಿಂದ ಇರಿ, ವಿಶ್ರಾಂತಿಯನ್ನು ಪಡ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಮಹಾಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ. 100ಕ್ಕೆ 100ರಷ್ಟು ಕೆಲಸಗಳು ಈ ದಿನ ಮುಂದುವರಿಯುತ್ತೆ, ಮುಕ್ತಾಯ ಆಗುತ್ತೆ, ಒಳ್ಳೆಯ ಫಲವನ್ನು ಕೂಡ ತರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಮುಂದುವರಿಯುವಂಥ ಸಂದರ್ಭ ಇದೆ. ಹಾಗಾಗಿ ಮನೆಯಲ್ಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ಆಗಬೇಕು ಅನ್ನುವಂಥದ್ರ ತುಡಿತ ಬಹಳಷ್ಟು ಮಂದಿಗೆ ಇರುತ್ತೆ. ಅದರಲ್ಲೂ ನೀವೇ ಮುಂಚೂಣಿಯಲ್ಲಿದ್ದು ಆ ಒಂದು ಕೆಲಸದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಕುಟುಂಬದ ವಾತಾವರಣ ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತೆ, ತುಂಬ ಸಂತೋಷದಿಂದ ಕೂಡಿರುವಂಥದ್ದು. ಹಾಗಾಗಿನೇ ಈ ದಿನ ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ, ಹಾಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕುಟುಂಬಸ್ಥರು ಸಿಗ್ತಾರೆ, ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಈ ದಿನ ನೀವು ಮಾಡಿರುವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಕುಟುಂಬಸ್ಥರ ಕ್ಷಮೆ ಕೋರುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಈ ದಿನ ಎಲ್ಲರನ್ನೂ ಕೂಡ ಒಂದು ಸಹಮತದಲ್ಲಿ ಕಾಣಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವಾಗ ನಿಮ್ಮ ಒಂದು ಸ್ವಭಾವ ಏನಿದೆ ಅದು ಪಶ್ಚಾತ್ತಾಪದ ಸ್ವಭಾವ. ಹಾಗಾಗಿ ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು, ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ವಾಗ್ದಾನವನ್ನು ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಒಟ್ಟಾರೆ ಈ ದಿನ ಒಳ್ಳೆಯ ಲಾಭವನ್ನು ನಿಮ್ಮ ವಿರೋಧಿಗಳಿಂದ ಕೂಡ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ 10ರ ಮನೆಯಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಸರ್ಕಾರಿ ಉದ್ಯೋಗಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ತುಂಬ ಒಂದು ರೀತಿಯಲ್ಲಿ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಿನ ನಿಮಗೆ ಯಾವುದೇ ರೀತಿಯ ಅಪೇಕ್ಷಿತವಾದಂಥ ಹುದ್ದೆಯನ್ನು, ಜವಾಬ್ದಾರಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಇದರಿಂದ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ನೀವು ಉತ್ತಮ ಅವಕಾಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಹಣ ಸಂಪಾದನೆ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಇರೋದರಿಂದ ಮನಸ್ಸಿಗೆ ಸಮಾಧಾನ. ಇನ್ನು ಈ ದಿನ ಕುಟುಂಬ ಸದಸ್ಯರನ್ನು ಸಂಪರ್ಕ ಮಾಡಿ ಅವರಿಂದ ಹಣದ ನೆರವಿರ್ಬೋದು, ಅಥವಾ ಇನ್ನು ಯಾವುದೇ ರೀತಿಯ ಮಾರಲ್ ಸಪೋರ್ಟ್ ಬೇಕು ಅಂದರೂ ಕೂಡ ಅವರಿಂದ ಪಡ್ಕೊಳ್ಳುವಂಥ ಅವಕಾಶಗಳು ಇದೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರಿಂದ ಕೆಲವೊಂದು ವಿಶೇಷ ಕೆಲಸಗಳನ್ನು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಈ ದಿನ ನಿಮ್ಮ ಒಂದು ಟೀಮಲ್ಲಿ ಯಾರ್ಯಾರು ಇರಬೇಕು ಇಂಥ ಕೆಲಸಗಳನ್ನು ಮಾಡಲಿಕ್ಕೆ, ಅದನ್ನು ಮಾತ್ರ ಇತ್ಯರ್ಥಪಡಿಸ್ಕೊಂಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಮನೆ ದೇವರನ್ನು ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನವಮದಲ್ಲಿ ಇದ್ದಾನೆ. 9ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಮಧ್ಯಮ ಫಲ ಇರುತ್ತೆ.
ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಈ ದಿನ ಬಹಳಷ್ಟು ನಷ್ಟಗಳು ಉಂಟಾಗುವುದರ ಜೊತೆಗೆ ಸ್ವಲ್ಪ ಅವಮಾನ ಆಗುವಂಥ ಪ್ರಸಂಗಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ದೂರದ ಪ್ರಯಾಣ ಕೂಡ ಹೋಗುವಂಥ ಅವಕಾಶಗಳು ಈ ದಿನ ಇದೆ. ಆದರೆ ಸ್ವಲ್ಪ ಪೂರ್ವ ಸಿದ್ಧತೆಯ ಬಗ್ಗೆ ಜಾಗೃತರಾಗಿರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಯಶಸ್ವಿಗಾಗಿ ನಿಮ್ಮವರು, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಬಹಳಷ್ಟು ಮಟ್ಟಿಗೆ ನಿಮಗೆ ಪ್ರೋತ್ಸಾಹದಾಯಕವಾಗಿರ್ತಾರೆ. ಅವರ ಒಂದು ಸಪೋರ್ಟ್ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ಮಾತಿಗೆ ಸಿಕ್ಕಿ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮಾತನ್ನು ಸಂಪೂರ್ಣವಾಗಿ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಗೂ ಕೂಡ ನಿಮ್ಮ ಯೋಜನೆಗಳ ಬಗ್ಗೆ, ಮುಂದಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಇಲ್ಲಾಂದರೆ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಆತುರವಾಗಿ ಯಾವುದೇ ನಿರ್ಣಯಕ್ಕೆ ಒಳಗಾಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಕುಟುಂಬದಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅಲ್ಲಿ ಅಸಡ್ಡೆಯನ್ನು ತೋರಬೇಡಿ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಗಳೇನಿದೆ, ನಿಮ್ಮ ಪಾಲಿನ ಕೆಲಸ ಕಾರ್ಯಗಳೇನಿದೆ, ಅದನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇದೆ. ಹಾಗೆ ಈ ದಿನ ನಿಮಗೆ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇರುವಂಥದ್ದು, ಜವಾಬ್ದಾರಿಗಳು ಜಾಸ್ತಿ. ಹಾಗಾಗಿನೇ ಬಿಡುವಿಲ್ಲದ ದಿನ ಇದು. ಇನ್ನು ಕೆಲಸದ ಸ್ಥಳಗಳಲ್ಲಿ ನಿಮಗೆ ಸ್ವಲ್ಪ ಸಹಕಾರಗಳು ಕಡಿಮೆ ಸಿಕ್ಕುವಂಥ ಸಾಧ್ಯತೆ ಇದೆ. ಅಂದರೆ ಸಮಯಕ್ಕೆ ಸರಿಯಾಗಿ ಸಹಕಾರ ಸಿಕ್ಕಲ್ಲ ನಿಮಗೆ. ಹಾಗಾಗಿನೇ ಕೆಲಸಗಳು ಸ್ಥಗಿತಗೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಈ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿರ್ಲಕ್ಷ್ಯತನಕ್ಕೆ ಈ ದಿನ ಸ್ವಲ್ಪ ದಂಡವನ್ನು ಕಟ್ಟಬೇಕಾಗಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಾನೂನಿನ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವು ಕೆಲಸಗಳಿಗೆ ಈ ದಿನ ನೀವು ಪ್ರಯಾಣದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ ಪ್ರಯಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ದಿನ ವಾಹನದಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲ. ಇನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ನಿಮ್ಮ ಕರ್ತವ್ಯ ಪ್ರಜ್ಞೆ ಇದನ್ನು ಸಾಬೀತುಪಡಿಸಬೇಕಾಗತ್ತೆ. ಹಾಗೆ ಈ ದಿನ ಹಿರಿಯರ ಸೇವೆ ಮಾಡುವಂಥದ್ದು, ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಸುಖಕರವಾದಂಥ ಒಂದು ಜೀವನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ಈ ದಿನ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರ ಸಪೋರ್ಟ್ ಕೂಡ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಒಂದು ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಹಣ ಗಳಿಸೋವಂಥದ್ದಕ್ಕೆ ಅಲ್ಲ, ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮಗೆ ತುಂಬ ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಏಕೆಂದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗುವಂಥ ಸಕ್ಸಸ್ ಏನಿದೆ ಅದನ್ನು ನೋಡಿದಾಗ ನಿಮಗೆ ತುಂಬ ಸಮಾಧಾನ ಇದೆ, ತುಂಬ ಸಂತೋಷ ಇದೆ. ಇನ್ನು ಈ ದಿನ ಕೆಲವರಿಗೆ ನೀವೇ ಸಲಹೆಯನ್ನು ನೀಡುವಂಥ ಒಂದು ಗುರುಸ್ಥಾನದಲ್ಲಿರುವಂಥದ್ದು ಕೂಡ ಇರುತ್ತೆ. ಕೆಲವರು ಕಷ್ಟ ಅಂತ ಹೇಳಿ ಬಂದಾಗ ಅಥವಾ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಮಾಡಿದಾಗ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ತುರ್ತು ಕೆಲಸಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ. ಸಂಬಂಧಪಟ್ಟವರ ಜೊತೆಯಲ್ಲಿ ಈ ದಿನ
ಮಾತುಕತೆ ನಡೆಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮಗೆ ಯಾವುದೇ ರೀತಿಯ ಈ ಕಾನೂನಿನ ಸಮಸ್ಯೆಗಳೇನಾದರೂ ಬಂದರೆ ಅದಕ್ಕೆ ಕಾನೂನಿನ ನೆರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಅವಿವಾಹಿತರಿಗೆ ಈ ದಿನ ವಿವಾಹ ಪ್ರಸ್ತಾಪಗಳು ಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಎಷ್ಟು ಪಾಸಿಟಿವ್ ಆಗಿದೆಯೋ ಅಷ್ಟೇ ಪಾಸಿಟಿವ್ ಆಗಿರುವಂಥ ಒಂದು ಸನ್ನಿವೇಶ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ನಿಮ್ಮ ಜೊತೆಯಲ್ಲೇ ಇರೋದರಿಂದ ನಿಮಗೆ ನಿಮ್ಮ ಬಗ್ಗೆನೇ ಒಂದು ಹೆಮ್ಮೆ ಇರುತ್ತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಕೂಡ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳಿರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಬಹಳ ದಿನಗಳಿಂದ ಆಗದೇ ಇದ್ದಂಥ ಒಂದು ಕೆಲಸ ಈ ದಿನ ಬಹಳ ಸುಲಭದಲ್ಲೇ ಆರಂಭ ಆಗಿಬಿಡತ್ತೆ. ಹಾಗಾಗಿನೇ ಈ ದಿನ ಮನಸ್ಸಿಗೂ ಕೂಡ ಸಮಾಧಾನ, ಮನೆಯ ವಾತಾವರಣ ಕೂಡ ಒಂದು ರೀತಿಯಲ್ಲಿ ಸಂತೋಷದಿಂದಲೇ ಕೂಡಿರುತ್ತೆ. ಹಾಗೆ ಈ ದಿನ ಜೀವನದಲ್ಲಿ ಬರುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಅದು ನಿಮ್ಮನ್ನು ಹೆಚ್ಚು ಹೆಚ್ಚು ಚಿಂತೆ ಮಾಡುವಂಥ ಒಂದು ಪರಿಸ್ಥಿತಿಗೆ ತಳ್ಳಬಹುದು. ಹಾಗಾಗಿ ಆ ಚಿಂತೆಯನ್ನು ಆದಷ್ಟು ಪಕ್ಕಕ್ಕಿಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದು ನಿಮಗೆ ತೀವ್ರ ಆಘಾತವನ್ನು ತರುವಂಥ ಸಂದರ್ಭ. ಹಾಗೆ ಈ ದಿನ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಉತ್ತಮವಾದಂಥ ಯಶಸ್ಸು ಸಿಕ್ಕತ್ತೆ. 4-6 ಜನರ ಪರಿಚಯ ಆಗುವಂಥ ಸನ್ನಿವೇಶ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಶೈಕ್ಷಣಿಕ ಕೆಲಸ ಕಾರ್ಯಗಳೇನಿದೆ, ನಿಮ್ಮ ಓದು ಅಥವಾ ನಿಮ್ಮ ಮಕ್ಕಳ ಓದಿರ್ಬೋದು, ಇಂಥದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಹಾಗೆ ಜ್ಞಾನ ಸಂಪಾದನೆಗಾಗಿ ಈ ದಿನ ಪುಸ್ತಕಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸೃಜನಾತ್ಮಕವಾದಂತಹ ಕಲಾಕಾರರಿಗೆ, ಕಲಾವಿದರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಇದರಿಂದ ಹಣ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಇನ್ನು ಕೆಲವು ಬಂಧುಗಳು ನಿಮಗೆ ಈ ದಿನ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು, ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನೀವು ಬಹಳ ಸರಳವಾಗಿದ್ದು ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಕೆಲಸಗಳನ್ನು ನಿಭಾಯಿಸುವಂಥ ಸಾಧ್ಯತೆ ಕೂಡ ಇದೆ. ಸೆಲ್ಫ್ ಮೋಟಿವೇಶನ್ ಈ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಮಿಶ್ರ ಫಲ, ಸ್ವಲ್ಪ ಆಶಾಭಂಗ ಆಗುವಂಥದ್ದು ಇದೆ. ನಿಮ್ಮ ಕನಸು ಈ ದಿನ ಈಡೇರಲ್ಲ. ಏಕೆಂದರೆ ಕನಸನ್ನು ನೀವು ಮುಂದುವರಿಸಲಿಕ್ಕೆ ಬೇಕಾದಂಥ ಒಂದು ಸ್ಟ್ರಾಟಜಿ ಏನಿದೆ ಅದನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ವಿಫಲರಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಜಾಗರೂಕತೆ ಇರುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು, ಕೆಲವರ ಮಾತನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ರೀತಿಯಲ್ಲಿ ಬಹಳ ಸುಲಭದಲ್ಲಿ ನೀವು ಅಳವಡಿಸ್ಕೊಳ್ಳಿಕ್ಕೆ ಹೋಗಿ ಅಲ್ಲೂ ಕೂಡ ನಿಮಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಸ್ತ್ರೀಯರಿಗೆ ಜವಾಬ್ದಾರಿ ಹೆಚ್ಚುವಂಥದ್ದು, ಇದರಿಂದ ಕೆಲವು ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥದ್ದು ಇರುತ್ತೆ. ಇನ್ನು ಹಣವನ್ನು ಉಳಿತಾಯ ಮಾಡುವಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ವ್ಯಾವಹಾರಿಕವಾಗಿ ಇರಲ್ಲ, ಪ್ರಾಕ್ಟಿಕಲ್ಲಾಗಿ ಇರಲ್ಲ. ಹಾಗಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಕ್ಕೂ ಕೂಡ ನೀವು ತಜ್ಞರ ಜೊತೆಯಲ್ಲಿರಿ, ಅವರ ಸಲಹೆ ಪಡ್ಕೊಂಡು ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಆಘಾತ ಆಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ನಿಮ್ಮ ನಿರಾಸಕ್ತಿಯೇ ಈ ಒಂದು ಸ್ಥಿತಿಗೆ ಕಾರಣವಾಗಿಬಿಡುತ್ತೆ. ಇದರಿಂದ ಪಶ್ಚಾತ್ತಾಪ ಪಡಬೇಕಾದಂತಹ ಸಂದರ್ಭ ಇದೆ. ಹಾಗಾಗಿನೇ ಇದೆಲ್ಲವನ್ನು ಗಮನಿಸಿದಾಗ ನೀವು ಸ್ವಲ್ಪ ಸ್ವತಂತ್ರವಾಗಿ ಇರುವಂಥ ಒಂದು ಮನಸ್ಥಿತಿ ಬರ್ತಾ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ವ್ಯವಹಾರಗಳಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ, ಹೊಸಬರ ಪರಿಚಯ ಆಗತ್ತೆ. ಹಾಗೆ ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ಥಾನಮಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಹೋರಾಟ ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ನಿರಾಸಕ್ತಿಯ ವಿಚಾರಗಳು ಬಹಳ ಬೇಗ ಬೆಳಕಿಗೆ ಬರುವಂಥದ್ದಿರುತ್ತೆ. ಅಂದರೆ ಯಾವ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು 4 ಜನರಿಗೆ ತಿಳಿಯುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ಇದನ್ನು ಈ ದಿನ ನೀವು ಬಯಲು ಮಾಡುವಂಥದ್ದು, 4 ಜನರಿಗೆ ತಿಳಿಯುವಂತೆ ವರ್ತಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇದು ಮುಂದೆ ನಿಮ್ಮ ವರ್ಚಸ್ಸಿಗೆ ಹಾಗೆ ನಿಮ್ಮ ಮುಂದಿನ ಬೆಳವಣಿಗೆಗೆ ಇದು ಸ್ವಲ್ಪ ಕೇಡನ್ನು ತರುವಂಥ ವಿಚಾರ, ಜಾಗ್ರತೆ. ಹಾಗೆ ಈ ದಿನ ಕೆಲವು ಯೋಜನೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೀರಿ, ಆದರೆ ಮತ್ತೆ ಪುನರಾರಂಭ ಮಾಡುವಂಥ ಸಂದರ್ಭ ಕೂಡ ಬರಬಹುದು. ಹಾಗಾಗಿನೇ ಪ್ರತಿ ವಿಚಾರದಲ್ಲೂ ಕೂಡ ಕೂಲಂಕುಷವಾಗಿ ನೀವು ಅಧ್ಯಯನವನ್ನು ಮಾಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂಥ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಯಾವುದನ್ನು ಕೂಡ ಅತಿ ಮಾಡಿಕೊಳ್ಬೇಡಿ, ಒಂದು ಚೌಕಟ್ಟಿನೊಳಗೆ ವ್ಯವಹರಿಸುವಂಥದ್ದನ್ನು ಮಾಡಿ. ಹಾಗೆ ಹಿರಿಯರ ಜೊತೆ ಸ್ವಲ್ಪ ತಾಳ್ಮೆಯಿಂದ ಈ ದಿನ ವರ್ತಿಸಬೇಕಾಗತ್ತೆ. ಎಲ್ಲ ಒಂದು ಕಡೆ ಹೊರಟು ಮಾತು, ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದು ಬರುತ್ತೆ. ಅಗ್ರೆಸಿವ್ ಆಗಿರುವಂಥ ನೇಚರ್ ಈ ದಿನ ಇರುವಂಥದ್ದು, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಆಶಾವಾದವಾಗಿರುವಂಥ ದಿನ. ಅಂದರೆ ಈ ದಿನದಲ್ಲಿ ತುಂಬ ಕನಸುಗಳನ್ನು ಕಾಣುವಂಥದ್ದು, ಜೀವನ ಹೀಗಿರಬೇಕು, ಹಾಗಿದ್ದರೆ ಚೆನ್ನ ಅನ್ನುವಂಥ ಕಲ್ಪನೆಗಳು, ಯೋಜನೆಗಳು, ಊಹೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ಇದು ಬರುತ್ತೆ. ಹಾಗೆ ಈ ದಿನ ಬರುವಂಥ ಈ ಕನಸೇನಿದೆ ಅದನ್ನು ನನಸು ಮಾಡಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳಿಂದ ಹಣ ಬರಬೇಕು ಅನ್ನುವಂಥ ಒಂದು ಅಜೆಂಡಾ ಇದೆ. ಅದಕ್ಕಾಗಿ ಸ್ವಲ್ಪ ಶ್ರಮಿಸಿದಂಥದ್ದು ಕೂಡ ಇರುತ್ತೆ. ಆದರೆ ಸೂಕ್ತ ಸಮಯದಲ್ಲಿ ಈ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು. ಇನ್ನು ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥದ್ದು ಕೂಡ ಇರುತ್ತೆ. ಆದರೆ ಈ ಕಾರ್ಯಕ್ರಮಗಳಲ್ಲಾಗಲಿ ಅಥವಾ ಯಾವುದೇ ಸಭೆ ಸಮಾರಂಭಗಳಲ್ಲಾಗಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳುವ ಮೊದಲು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ಬಾಕಿ ಹಣವನ್ನು ಕೊಡಬೇಕಾದಂಥ ಒಂದು ಸಂದರ್ಭ ಇದೆ. ಅಂದರೆ ನೀವೇ ಕೆಲವರಿಗೆ ಹಣವನ್ನು ಕೊಡಬೇಕು. ಅದು ಸಾಲವಾಗಿ ತಂದಿರುವಂಥದ್ದಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಮಾತುಗಳಿರ್ಬೋದು. ಇಂಥ ಒಂದು ವಿಚಾರವನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಆರೋಗ್ಯ ಕೈ ಕೊಟ್ಟರೆ ಯಾವುದೇ ಒಂದು ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ಉತ್ಸಾಹ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ಅಲ್ಲಿಗಲ್ಲಿಗೆ ಉಪಶಮನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ಹಣಕಾಸಿನ ಸಂಪಾದನೆ ವಿಚಾರವಾಗಿ ಈ ದಿನ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಈ ದಿನದ ವಿದ್ಯಮಾನಗಳು ಏನೇ ಇದ್ದರೂ ಕೂಡ ಅದು ಹಣದ ಮೇಲೇ ಪರ್ಯವಸಾನ ಆಗುತ್ತೆ. ಹಾಗಾಗಿ ಹಣದ ಸಂಪಾದನೆ ಈ ದಿನ ಬಹಳ ಮುಖ್ಯ ಅಂತ ಅನಿಸುತ್ತೆ. ಹಾಗೆ ಈ ದಿನ ಸೃಜನಶೀಲರಿಗೆ, ಅಂದರೆ ತುಂಬ ಟ್ಯಾಲೆಂಟ್ ಇರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಸಲಹೆಗಳೇನಿದೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನು ಸಮಯ ಪ್ರಜ್ಞೆಯಲ್ಲೇ ನೀವು ಮುಗಿಸ್ಬೇಕಾಗತ್ತೆ. ಒಂದು ಟೈಮ್ ಬೌಂಡ್ ವರ್ಕ್ ಇದು. ಹಾಗಾಗಿ ಆದಷ್ಟು ಬೇಗ ಇದರಿಂದ ನೀವು ಹೊರಬರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು
ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿನ. ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಸಾಧನೆಗೆ ಈ ದಿನ ತುಂಬ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಬಗೆಹರಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮಗೆ ನಿಧಾನವಾದರೂ ಕೂಡ ಕೆಲಸ ಕಾರ್ಯಗಳು ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಹಿಡನ್ ಅಜೆಂಡಾ ಇದ್ದರೆ ಅದನ್ನು ಆದಷ್ಟು ಬೇಗ ನೀವು ಬಯಲು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ಅಂದರೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ಯಾರು ಪ್ರಯಾಣ ಮಾಡ್ತಾ ಇದ್ದೀರಿ ಅಂಥವರು ಕೂಡ ಈ ದಿನ ಒಂದು ಹೋಮ್ ಸಿಕ್ನೆಸ್ ಅನ್ನುವಂಥದ್ದು ಬರುತ್ತೆ. ಅಂದರೆ ಮನೆಯ ಕಡೆ ತುಂಬ ಗಮನ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಕೆಲವೊಬ್ಬರು ನಿಮ್ಮನ್ನು ಈ ದಿನ ಹುಡುಕಿಕೊಂಡು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೆಲವು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಕಣ್ಣಿನ ತೊಂದರೆಯಿಂದ ಬಳಲುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ವಾಹನ ಆಗಲಿ, ಒಡವೆ ವಸ್ತ್ರಗಳ ಖರೀದಿ ಆಗಲಿ ಇತ್ಯಾದಿಗಳಲ್ಲಿ ಏನಾದರೂ ಅಜೆಂಡಾ ಇದ್ದರೆ 1-2 ದಿನ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನೀವು ಅನಾವಶ್ಯಕವಾದಂಥ ಖರ್ಚಿಗೆ ಆಸ್ಪದವನ್ನು ಕೊಡಬೇಡಿ. ಹಣ ಉಳಿತಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಲ್ಲೂ ಸ್ತ್ರೀಯರು ವಿಶೇಷವಾಗಿ ಈ ವಿಚಾರಗಳಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿ ಇರಬೇಕು. ನೀವೇ ನಿರ್ಧಾರ ಮಾಡುವಂಥ ಒಂದು ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಒಂದು ನಿರ್ಧಾರ, ನಿಮ್ಮ ತೀರ್ಮಾನ ತುಂಬ ಪ್ರಾಮಾಣಿಕವಾಗಿರಬೇಕಾಗತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.